ವಾಲ್ಮೀಕಿ ಹರ್ಷದಿಂದ ಉಲ್ಲಾಸದಿಂದ ಆನಂದಿತನಾಗಿ ನಾರದರು ನೀಡಿದ ಅಮೋಘವಾದ ಅದ್ವಿತೀಯ ಗುರುಮಂತ್ರವನ್ನು ಪ್ರಾತಃ ಕಾಲ ಎದ್ದು ಶ್ರದ್ಧಾಭಕ್ತಿಗಳಿಂದ ಜಪಿಸಿದ್ದರಿಂದ ಅವನ ಜೀವನದಲ್ಲಾದ ಅಸಾಧಾರಣ ಪರಿವರ್ತನೆಯ ಉದಾಹರಣೆ ನಮ್ಮ ಮುಂದಿದೆ. ನಾನು ಈ ಪ್ರವಚನದ ಪ್ರಾರಂಭದಲ್ಲಿ ಉಚ್ಚರಿಸಿದ ಶ್ಲೋಕ ವಾಲ್ಮೀಕಿ ರಾಮಾಯಣದ್ದೇ ಆಗಿದೆ. ವಾಲ್ಮೀಕಿ ಬರೆದ ಈ ರಾಮಾಯಣ ಅತ್ಯಂತ ಉಚ್ಚಕೋಟಿಯದಾಗಿದ್ದು, ಅದರೊಂದಿಗೆ ಹೋಲಿಸಲು ಸರಿಸಮಾನವಾದ ಇನ್ನೊಂದು ರಾಮಾಯಣ ಗ್ರಂಥವನ್ನು ಬೇರಾರಿಂದಲೂ ಬರೆಯಲಾಗಲೇ ಇಲ್ಲ. ಮರ್ಯಾದಾ ಪುರುಷೋತ್ತಮನಾದ ರಾಮನ ಚರಿತ್ರೆಯನ್ನು ಅದೆಷ್ಟು ಸೂಕ್ಷ್ಮತಮ ರೀತಿಯಿಂದ, ನಿಷ್ಪಕ್ಷ ಭಾವದಿಂದ, ನಿರ್ಭೀತನಾಗಿ ವಾಲ್ಮೀಕಿ ರಚಿಸಿದ್ದಾನೆಂದರೆ ಬೇರಾವ ರಾಮಾಯಣದಲ್ಲಿಯೂ ಸಹ ಇಂತಹ ಅನನ್ಯ ಅದ್ವಿತೀಯ ಶೈಲಿ ಮೂಡಿಬರಲೇ ಇಲ್ಲ. ನಾನು ನಿನ್ನೆಯೂ ಸಹ ನಿಮ್ಮೆಲ್ಲರೊಂದಿಗೆ ಹೇಳಿದ್ದೇನೆ, 100ಕ್ಕೂ ಹೆಚ್ಚಿನ ರಾಮಾಯಣ ಗ್ರಂಥಗಳು ಬರೆಯಲಾಗಿವೆ. ದಕ್ಷಿಣ ಭಾರತದಲ್ಲಷ್ಟೇ ಅಲ್ಲ, ಉತ್ತರ ಭಾರತದಲ್ಲಿಯೂ ಸಹ. ಈ ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಮತ್ತು ಲಕ್ಷ್ಮಣರು ಶಿಕ್ಷಾಗ್ರಹಣಕ್ಕಾಗಿ, ಅಂದರೆ ವಿದ್ಯಾರ್ಜನೆ ಮಾಡುವುದಕ್ಕಾಗಿ ಗುರುಕುಲಕ್ಕೆ ಬರುತ್ತಾರೆ. ಆ ಸಂದರ್ಭದಲ್ಲಿ ನಡೆದ ಸುಂದರ ಪ್ರಸಂಗವೊಂದನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಪ್ರಾರಂಭದಲ್ಲಿ ರಾಮ ಲಕ್ಷ್ಮಣರಿಬ್ಬರೂ ಋಷಿ ವಿಶ್ವಾಮಿತ್ರರಿಂದ ಗುರುದೀಕ್ಷೆ ಪಡೆಯುತ್ತಾರೆ. ಏಕೆಂದರೆ ವಸಿಷ್ಠರಿಗೆ ಸ್ವತಃ ಅರಿವಿತ್ತು ರಾಮಲಕ್ಷ್ಮಣರು ಯುಗಪುರುಷರಾಗಬೇಕಾದರೆ ತಂದೆ ದಶರಥನಿಗೆ ಸಹ ತನ್ನ ಮಕ್ಕಳಿಬ್ಬರು ಅದ್ವಿತೀಯ ತೇಜೋ ಸಂಪನ್ನರಾಗಿ ಯುಗಪುರುಷರಾಗುವುದು ಕುಲಗುರು ವಸಿಷ್ಠರ ಶಿಕ್ಷಣ ಹಾಗೂ ಮಾರ್ಗದರ್ಶನದಿಂದ ವಾಗಲಾರದು. ಋಷಿ ವಿಶ್ವಾಮಿತ್ರರೊಬ್ಬರೇ ತನ್ನಿಬ್ಬರೂ ಮಕ್ಕಳನ್ನು ಅದ್ವಿತೀಯ ವಿದ್ಯಾ ಸಂಪನ್ನರಾಗಿಸಬಲ್ಲರು ಎಂಬ ದೃಢ ನಂಬಿಕೆಯಿತ್ತು. ವಸಿಷ್ಠರು ರಘುಕುಲದ ಕುಲಗುರುಗಳಾಗಿದ್ದು ಧಾರ್ಮಿಕ ಸನಾತನ ಕಾರ್ಯಗಳೆಲ್ಲವನ್ನೂ ಕ್ರಮಬದ್ಧವಾಗಿ ಶಿಸ್ತಿನಿಂದ ನಡೆಸುತ್ತಿದ್ದರಾದರೂ ರಾಮಲಕ್ಷ್ಮಣರಿಗೆ ಶ್ರೇಷ್ಠತೆಯನ್ನು ಕೊಡುವುದು ಅವರಿಂದಾಗುವುದಿಲ್ಲ. ಏಕೆಂದರೆ ವಸಿಷ್ಠರು ಸ್ವಭಾವತಃ ಸೌಮ್ಯ ವ್ಯಕ್ತಿತ್ವವುಳ್ಳವರು. ರಾಜಪುತ್ರರು ಎಂದು ತನ್ನ ಮಕ್ಕಳಿಬ್ಬರಿಗೂ ಸ್ನೇಹ ಸಲಿಗೆಯಿಂದ ವಿದ್ಯೆ ಕಲಿಸಿದರೆ ಅವರಲ್ಲಿ ಶ್ರೇಷ್ಠತೆ ಬರಲು ಸಾಧ್ಯವೇ? ಮತ್ತು ದಶರಥ ವಿಶ್ವಾಮಿತ್ರರ ಆಶ್ರಮಕ್ಕೆ ಹೋಗಿ ನೋಡಿದರೆ ಅಲ್ಲಿ ವಿಶ್ವಾಮಿತ್ರರು ಅತ್ಯಧಿಕ ಕಠೋರತೆ ಹೊಂದಿದ್ದು ದೃಢವಾದ ಕಠಿಣ ಕ್ರಮಶಿಕ್ಷಣ ಮತ್ತು ಅನುಶಾಸನಾ ಪ್ರಿಯರಾಗಿದ್ದರು. ಅವರು ಶಿಷ್ಯರು ಯಾರೇ ಆಗಿದ್ದರೂ, ರಾಜಪುತ್ರರೇ ಆಗಿದ್ದರೂ ಸಹ ಕ್ಷಣ ಮಾತ್ರವೂ ಅದನ್ನು ಲೆಕ್ಕಿಸದೆ ಅವರಿಗೂ ಸಹ ಒಬ್ಬ ಸಾಮಾನ್ಯ ಶಿಷ್ಯನಿಗೆ ಕೊಡುವಂತೆಯೇ ಕಠೋರ ದಂಡನೆಯನ್ನು ಕೊಡುತ್ತಿದ್ದರು. ಒಬ್ಬ ಗುರು ತನ್ನ ಶಿಷ್ಯನೊಬ್ಬನಿಗೆ ಏನೆಲ್ಲ ಕೆಲಸ ಹೇಳಬಹುದೋ ಅದನ್ನು ರಾಜಪುತ್ರರಿಗೂ ಸಹ ಯಾವುದೇ ಮುಲಾಜಿಲ್ಲದೆ ಮುಖಕ್ಕೆ ಹೊಡೆದಂತೆ ಹೇಳಿಯೇ ಬಿಡುತ್ತಿದ್ದರು. ರಾಮಲಕ್ಷ್ಮಣರ ಶಿಕ್ಷಣದ ಮೊದಲನೆಯ ದಿನವೇ ವಿಶ್ವಾಮಿತ್ರರು ರಾಮನಿಗೆ ಹೇಳಿದರು, ನೀನು ಇಂದಿನಿಂದ ನಮ್ಮ ಆಶ್ರಮದಲ್ಲಿ ಎಲ್ಲರಿಗೂ ಭೋಜನ ತಯಾರಿಸಬೇಕು. ಮತ್ತು ಲಕ್ಷ್ಮಣನಿಗೆ ಹೇಳಿದರು, ನೀನು ಕಾಡಿಗೆ ಹೋಗಿ ಅಡುಗೆಗೆ ಬೇಕಾದ ಕಟ್ಟಿಗೆಗಳನ್ನು ಮತ್ತು ಆಶ್ರಮದ ಹಸುಗಳಿಗೆ ಆಹಾರವಾದ ಹುಲ್ಲನ್ನು ಕತ್ತರಿಸಿಕೊಂಡು ತರಬೇಕು. ನೀನು ರಾಮನೊಂದಿಗೆ ಇದ್ದು ಅಡುಗೆಗೆ ಸಹಾಯ ಮಾಡುವ ಅಗತ್ಯವಿಲ್ಲ ಎಂದು ರಾಮಲಕ್ಷ್ಮಣರಿಬ್ಬರಿಗೂ ಅವರ ಶಿಕ್ಷಣದ ಪ್ರಥಮ ದಿನದಂದೇ ನಿರ್ದಾಕ್ಷಿಣ್ಯವಾಗಿ ಆಜ್ಞೆ ಕೊಟ್ಟೇ ಬಿಟ್ಟರು. ರಾಮ ಅರಮನೆಯಲ್ಲಿ ಹುಟ್ಟಿ ಬೆಳೆದವನು, ಒಬ್ಬ ರಾಜಪುತ್ರ. ಅವನೆಂದೂ ಅರಮನೆಯಲ್ಲಿ ಭೋಜನ ಶಾಲೆಯಲ್ಲಿ ಭೋಜನ ತಯಾರಿಸುವುದನ್ನೂ ಸಹ ನೋಡಿರಲಿಲ್ಲ. ಅರಮನೆಯಲ್ಲಿ ಕಸ ಗುಡಿಸುವವರನ್ನೂ ಕಸ ಗುಡಿಸುವುದನ್ನು ಎಂದಿಗೂ ಕಂಡೇ ಇರಲಿಲ್ಲ. ಅಂತಹವನನ್ನು ವಿಶ್ವಾಮಿತ್ರ ಕಟ್ಟಿಗೆಗಳನ್ನುರಿಸುತ್ತಾ ಒಲೆ ಹೊತ್ತಿಸಿ ಹೊಗೆ ಕುಡಿಯುತ್ತಾ ಅಡಿಗೆ ಮಾಡುವ ಕೆಲಸಕ್ಕೆ ಹಾಕಿಯೇ ಬಿಟ್ಟ. ಮತ್ತು ಲಕ್ಷ್ಮಣ ಇದುವರೆಗೂ ಒಮ್ಮೆಯೂ ಸಹ ಕಾಡಿಗೆ ಹೋಗಿ ಹುಲ್ಲನ್ನು ಕತ್ತರಿಸಿ ತಂದವನೇ ಅಲ್ಲ. ಹೀಗೆ ಇಬ್ಬರಿಗೂ ಬೇರೆ ಬೇರೆ ಸೇವಾ ಕಾರ್ಯಗಳನ್ನು ಒಪ್ಪಿಸಿಬಿಟ್ಟರು ಋಷಿ ವಿಶ್ವಾಮಿತ್ರರು. ರಾಮ ಅಡುಗೆ ಮನೆಯಲ್ಲಿ ಅತಿಯಾದ ಶಾಖದಿಂದ ಧಾರಾಕಾರವಾಗಿ ಬೆವರಿಳಿಯುತ್ತಿರುವುದನ್ನು ಬಟ್ಟೆಯಿಂದ ಒರೆಸಿಕೊಳ್ಳುತ್ತಾ ರೊಟ್ಟಿಗಳನ್ನು ಬೇಯಿಸುತ್ತಿದ್ದ. ರೊಟ್ಟಿಗಳು ಹೇಗೇಗೋ ಬೆಂದಿವೆ, ಅರೆಬರೆ ಬೆಂದಿವೆ, ಸುಟ್ಟು ಕರಕಲಾಗಿವೆ, ಕೆಲವಂತೂ ಹಸಿಯಾಗಿಯೇ ಇವೆ.
ಅಡುಗೆಯ ಒಲೆಯಲ್ಲಿ ಕಟ್ಟಿಗೆಗಳನ್ನು ಹಾಕಿ ಉರಿಸುತ್ತಾ ಅದರ ಹೊಗೆಯನ್ನು ಕುಡಿಯುತ್ತಾ ರಾಮನ ಅವಸ್ಥೆ ದಾರುಣವಾಗಿತ್ತು. ಇದಲ್ಲದೆ ವಿಶ್ವಾಮಿತ್ರನ ಆಶ್ರಮದಲ್ಲಿರುವ 60-70 ಮಂದಿ ಶಿಷ್ಯರಿಗೆಲ್ಲ ಒಬ್ಬನೇ ಭೋಜನದ ವ್ಯವಸ್ಥೆ ಮಾಡುವುದಕ್ಕಾಗಿ ರಾಮನಿಗೆ 6-7 ಗಂಟೆಗಳ ಸಮಯ ಬೇಕಾಯಿತು. 6-7 ಗಂಟೆಗಳ ನಂತರ ರಾಮ ಬಳಲಿ ಬೆಂಡಾಗಿ ಸುಧಾರಿಸಿಕೊಳ್ಳುತ್ತಿರುವಾಗ ತಮ್ಮ ಲಕ್ಷ್ಮಣ ದೊಡ್ಡ ಕಟ್ಟಿಗೆಯ ಮತ್ತು ಹುಲ್ಲಿನ ಹೊರೆಯೊಂದನ್ನು ಅತ್ಯಂತ ಪ್ರಯಾಸದಿಂದ ಹೊತ್ತು ತಂದು ಕೆಳಗಿಳಿಸಲೂ ಸಾಧ್ಯವಾಗದೆ ರಾಮನೆದುರಲ್ಲೇ ಕುಸಿದು ಬೀಳುತ್ತಾ ಹೇಳುತ್ತಾನೆ, ನನಗಂತೂ ಈ ವಿಶ್ವಾಮಿತ್ರರ ಶಿಷ್ಯತ್ವ ಬೇಕಾಗಿಲ್ಲ. ಈ ರೀತಿ ಮಣಬಾರ ಕಟ್ಟಿಗೆಗಳನ್ನು ಕಾಡಿನಿಂದ ಪ್ರತಿನಿತ್ಯ ಹೊತ್ತು ತರುವುದೇ ಶಿಷ್ಯತ್ವ ಎನ್ನುವುದಾದರೆ ಇಂತಹ ಶಿಷ್ಯನಾಗುವುದು ನನಗೆ ಇಷ್ಟವಿಲ್ಲ. ಈ ರೀತಿಯ ಶಿಷ್ಯತ್ವ ವಿಶ್ವಾಮಿತ್ರರೇ ಸ್ವತಃ ತಮ್ಮಲ್ಲಿಯೇ ಇಟ್ಟುಕೊಳ್ಳಲಿ, ನನಗಂತೂ ಖಂಡಿತ ಇದು ಬೇಕಾಗಿಲ್ಲ. ಇದೇನು ನಮ್ಮಿಬ್ಬರ ಹಣೆ ಬರಹ, ನೀನೂ ಸುಖವಾಗಿಲ್ಲ, ನಾನೂ ಸುಖವಾಗಿಲ್ಲ, ನಾವಿಬ್ಬರೂ ಈ ಆಶ್ರಮದಲ್ಲಿ ಸಿಕ್ಕಿ ಹಾಕಿಕೊಂಡು ನರಕ ಅನುಭವಿಸುತ್ತಿದ್ದೇವೆ. ರಾಮ, ನಿನ್ನ ಮುಖವನ್ನು ಒಮ್ಮೆ ನೋಡಿಕೋ, ಸಂಪೂರ್ಣವಾಗಿ ಕಪ್ಪಿಟ್ಟು ಹೋಗಿದೆ ಕಟ್ಟಿಗೆಯ ಹೊಗೆಯಿಂದ. ಈ ವಿಶ್ವಾಮಿತ್ರರಿಗಿಂತ ನಮ್ಮ ಕುಲಗುರುಗಳಾದ ವಸಿಷ್ಠರೇ ಎಷ್ಟೋ ಮೇಲು. ಅದಕ್ಕೆ ರಾಮ ಲಕ್ಷ್ಮಣನಿಗೆ ಹೇಳುತ್ತಾನೆ, ನೀನು ತಪ್ಪು ಮಾಡುತ್ತಿದ್ದೀಯಾ. ವಿಶ್ವಾಮಿತ್ರರು ಮುಂದಾಲೋಚನೆಯಿಲ್ಲದೆ ಈ ಕಾರ್ಯಗಳನ್ನು ನಮಗೆ ಒಪ್ಪಿಸಿರುವುದಿಲ್ಲ. ವಿಚಾರ ಮಾಡದೆ ಆಲೋಚಿಸದೆ ಈ ರೀತಿಯ ನಿರ್ಣಯವನ್ನು ಅವರು ತೆಗೆದುಕೊಳ್ಳುವವರಲ್ಲ. ವಿಶ್ವಾಮಿತ್ರರು ಖಂಡಿತವಾಗಿಯೂ ಮೂರ್ಖರಾಗಿರಲು ಸಾಧ್ಯವೇ ಇಲ್ಲ. ಸಂಜೆ 4 ಗಂಟೆಯ ಸಮಯ ಮತ್ತು ರಾಮ ಲಕ್ಷ್ಮಣರಿಬ್ಬರೂ ಸ್ನಾನ ಮುಗಿಸಿ ಗುರು ವಿಶ್ವಾಮಿತ್ರರ ಪ್ರತೀಕ್ಷೆ ಮಾಡುತ್ತಾ ಕುಳಿತಿದ್ದಾರೆ. ಲಕ್ಷ್ಮಣನಂತೂ ಅತ್ಯಂತ ಕ್ರೋಧಮಯನಾಗಿ ಹೇಳುತ್ತಾನೆ, ಈ ದಿನವೆಲ್ಲ ಕಟ್ಟಿಗೆ ಮತ್ತು ಹುಲ್ಲನ್ನು ಕತ್ತರಿಸುತ್ತಾ ನನ್ನ ಕೈಯಲ್ಲಿ ಬೊಬ್ಬೆಗಳಾಗಿವೆ. ನಾಳೆಯೂ ಸಹ ನಾನು ಹುಲ್ಲು ಕಟ್ಟಿಗೆಗಳನ್ನು ಕಾಡಿನಿಂದ ಹೊತ್ತು ತರಬೇಕಾಗಿದೆ. ಕಟ್ಟಿಗೆ ಮತ್ತು ಹುಲ್ಲನ್ನು ಈ ಗಾಯವಾದ ಕೈಗಳಿಂದ ಹಿಡಿದುಕೊಳ್ಳುವುದಾದರೂ ಹೇಗೆ ಸಾಧ್ಯ? ಈಗಷ್ಟೇ 2-2.5 ಮಣ ಹುಲ್ಲನ್ನು ನಾನು ಕತ್ತರಿಸಿ ತಂದಿದ್ದೇನೆ. ಹಸುಗಳಂತೂ ಪ್ರತಿನಿತ್ಯ ಇಷ್ಟು ಹುಲ್ಲನ್ನು ತಿಂದೇ ತಿನ್ನುತ್ತವೆ. ನಾನೂ ಪ್ರತಿದಿನ ಮಣಗಟ್ಟಲೆ ಹುಲ್ಲನ್ನು ಹೊತ್ತು ತರಲೇಬೇಕು. ನಾವೇನು ಇದಕ್ಕಾಗಿಯೇ ಬಂದಿದ್ದೇವೆ? ನಾವೇನು ಆಶ್ರಮದ ಹಸುಗಳಿಗೆ ಹುಲ್ಲು ಹಾಕಲು ಬಂದಿದ್ದೇವೆಯೋ ಅಥವಾ ಧನುರ್ವಿದ್ಯೆ ಕಲಿಯಲು ಬಂದಿದ್ದೇವೆಯೋ? ಲಕ್ಷ್ಮಣನ ಈ ಕ್ರೋಧತಪ್ತ ಮಾತು ಮುಗಿಯುವುದೇ ತಡ ಗುರುಗಳಾದ ವಿಶ್ವಾಮಿತ್ರರ ಆಗಮನವಾಗುತ್ತದೆ. ಲಕ್ಷ್ಮಣ ಎದ್ದು ನಿಂತು ವಿಶ್ವಾಮಿತ್ರರ ಎದುರಿನಲ್ಲಿ ತನ್ನ ತೀವ್ರವಾದ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಹೇಳುತ್ತಾನೆ, ಮಹಾರಾಜ್, ನಾನೊಬ್ಬ ಅತ್ಯಂತ ಸಣ್ಣ ಬಾಲಕನಾಗಿದ್ದೇನೆ. ಆದರೆ ನಾನು ನಿಮ್ಮಲ್ಲಿ ನಿವೇದನೆ ಮಾಡಲು ಬಯಸುವುದೇನೆಂದರೆ, ನಾನು ರಾಜಪುತ್ರನಾಗಿದ್ದೇನೆ. ನೀವೀಗ ಯಾವ ಸ್ಥಳದಲ್ಲಿ ಕುಳಿತಿದ್ದೀರೋ ಅದು ನಮ್ಮದೇ ರಾಜ್ಯದ ಭೂಮಿಯಾಗಿದೆ. ನಿಮ್ಮ ಈ ಆಶ್ರಮವಿರುವುದೂ ನಮ್ಮ ರಾಜ್ಯದೊಳಗೆ ಮತ್ತು ನಾನು ಈ ರಾಜ್ಯವನ್ನಾಳುತ್ತಿರುವ ರಾಜ ದಶರಥನ ಮಗನಾಗಿದ್ದೇನೆ. ಆದ್ದರಿಂದ ನೀವು ಕುಳಿತಿರುವ ಈ ಭೂಮಿಯ ಮಾಲೀಕನು ನಾನೇ ಮತ್ತು ನೀವು ನನ್ನನ್ನೇ ಹುಲ್ಲು ಕಟ್ಟಿಗೆ ತರಲು ಕಾಡಿಗೆ ಕಳಿಸುತ್ತಿದ್ದೀರಾ? ಇದೇನು ನ್ಯಾಯ? ಇದೆಂತಹ ಅನುಚಿತ ವರ್ತನೆ ನೀವು ನಮ್ಮೊಂದಿಗೆ ಮಾಡುತ್ತಿರುವುದು? ನಾವು ನಿಮ್ಮಲ್ಲಿಗೆ ಮನೆ ಬಿಟ್ಟು ಬಂದಿರುವುದು ಧನುರ್ವಿದ್ಯೆ ಕಲಿಯಲೆಂದು. ನಮ್ಮ ತಂದೆಗೆ ನೀವು ಮಾತು ಕೊಟ್ಟಿದ್ದೀರಾ, ನಿಮ್ಮ ಮಕ್ಕಳಿಬ್ಬರಿಗೂ ಧನುರ್ವಿದ್ಯೆ ಕಲಿಸುತ್ತೇನೆಂದು. ಪ್ರತಿನಿತ್ಯ ಕಾಡಿಗೆ ಹೋಗಿ ಹುಲ್ಲು ಕಟ್ಟಿಗೆಗಳನ್ನು ಕತ್ತರಿಸಿಕೊಂಡು ತರುವುದರಿಂದ ನಮಗೆ ಧನುರ್ವಿದ್ಯೆ ಕಲಿತಂತಾಗುತ್ತದೆಯೇ? ಹುಲ್ಲಿನಿಂದ ಧನುರ್ವಿದ್ಯೆ ಪ್ರಾಪ್ತಿಯಾಗುವುದೇ? ಶಾಂತಚಿತ್ತರಾಗಿ ಲಕ್ಷ್ಮಣನ ಈ ಕ್ರೋಧಭರಿತ ಮಾತುಗಳನ್ನು ಆಲಿಸಿದ ಗುರು ವಿಶ್ವಾಮಿತ್ರರು ಹೇಳುತ್ತಾರೆ, ಲಕ್ಷ್ಮಣ, ಮುಂದಿನ 3 ತಿಂಗಳು ನೀನು ಪ್ರತಿನಿತ್ಯ ಕಾಡಿಗೆ ಹೋಗಿ ಹುಲ್ಲು ಕಟ್ಟಿಗೆಗಳನ್ನು ಆಶ್ರಮಕ್ಕೆ ತರುವ ಕಾರ್ಯವನ್ನೇ ಮಾಡಬೇಕಾಗುತ್ತದೆ. ಇದು ಹುಲ್ಲಿನಿಂದ ಧನುರ್ವಿದ್ಯೆ ಪ್ರಾಪ್ತವಾಗುತ್ತದೆಯೇ ಎಂದು ನೀನು ನನಗೆ ಕೇಳಿದ ಪ್ರಶ್ನೆಗೆ ನನ್ನ ಉತ್ತರ, ಮುಂದಿನ 3 ತಿಂಗಳು ನನ್ನನ್ನು ಏನೂ ಕೇಳದೆ, ನನ್ನೊಂದಿಗೆ ಒಂದು ಮಾತನ್ನೂ ಆಡದೆ ಬೆಳಗಿನ ಜಾವ
6 ಗಂಟೆಗೆ ಕಾಡಿಗೆ ಹೋಗಿ ಹುಲ್ಲು ತಂದು ಮತ್ತು ಆಶ್ರಮದಲ್ಲಿರುವ 100 ಹಸುಗಳಿಗೂ ನೀನೇ ಮೇವನ್ನು ಹಾಕಬೇಕು, ನೀರನ್ನು ಕುಡಿಸಬೇಕು, ಸೇವೆ ಮಾಡಬೇಕು. ಇದಾದ ನಂತರ ಇದಲ್ಲದೆ ಮತ್ತೆ ಕಾಡಿಗೆ ಹೋಗಿ ಕಟ್ಟಿಗೆಗಳನ್ನು ಕಡಿದುಕೊಂಡು ಬರಬೇಕು. ಇವೆರಡೇ ಕೆಲಸಗಳನ್ನು ನೀನು ಮಾಡಬೇಕು. ಇದಲ್ಲದೆ ನಿನಗೆ ಬೇರಾವ ಕೆಲಸವನ್ನು ನಾನು ಕೊಡಲಿಚ್ಛಿಸುವುದಿಲ್ಲ. ನನ್ನ ಆಜ್ಞೆಯನ್ನು ಯಾವುದೇ ವಿರೋಧವಿಲ್ಲದೆ ವಿನಮ್ರತೆಯಿಂದ ಪಾಲಿಸಿದ್ದಕ್ಕಾಗಿ ರಾಮನಿಗೆ ನಾನು ನಾಳೆಯಿಂದ ಬೇರೆಯ ಕೆಲಸವನ್ನು ಒಪ್ಪಿಸುತ್ತಿದ್ದೇನೆ. ಅದಕ್ಕೆ ಲಕ್ಷ್ಮಣ ಪ್ರತಿಭಟಿಸುತ್ತಾ, ಮಹಾರಾಜ್, ನೀವು ಬಹಳ ಅನ್ಯಾಯ ಮಾಡುತ್ತಿದ್ದೀರೋ ನ್ಯಾಯವನ್ನೇ ಮಾಡುತ್ತಿದ್ದೀರೋ ನನಗಂತೂ ಸ್ವಲ್ಪವೂ ಅರ್ಥವಾಗುತ್ತಿಲ್ಲ. ಆದರೆ ನನ್ನ ವ್ಯಕ್ತಿಗತವಾದ ಅಭಿಪ್ರಾಯದಲ್ಲಿ ನೀವೀಗ ಮಾಡುತ್ತಿರುವುದು ಸಂಪೂರ್ಣವಾಗಿ ಅನ್ಯಾಯವೇ. ನಾನು ನಿಮ್ಮ ಆಜ್ಞೆಯಂತೆ ಕಾಡಿನಿಂದ ಹುಲ್ಲು ಕಟ್ಟಿಗೆಗಳನ್ನು ಕತ್ತರಿಸಿಕೊಂಡು ಬರುವುದಂತೂ ನಿಶ್ಚಿತ. ಏಕೆಂದರೆ ನಾನೆಂದೂ ಅಣ್ಣ ರಾಮನ ಮಾತನ್ನು ಮೀರಿ ನಡೆದವನೇ ಅಲ್ಲ. ರಾಮ ನನಗೆ ಕಾಡಿನಿಂದ ನೀನು ಹುಲ್ಲು ಕಟ್ಟಿಗೆಗಳನ್ನು ತರಲೇಬೇಕು ಎಂದಿದ್ದಾನೆ. ಆದ್ದರಿಂದ ನಾನು ಅವುಗಳನ್ನು ತಂದೇ ತರುತ್ತೇನೆ. ಆದರೆ ಮಹಾರಾಜ್, ಹುಲ್ಲು ಕತ್ತರಿಸುವುದರಿಂದ ಧನುರ್ವಿದ್ಯೆ ಬರುವುದಿಲ್ಲ. ಇದನ್ನು ನಾನು ನಿಮಗೆ ಮತ್ತೊಮ್ಮೆ ಸ್ಪಷ್ಟವಾಗಿ ತಿಳಿಸುತ್ತಿದ್ದೇನೆ. ಹುಲ್ಲು ಕತ್ತರಿಸುವುದರಿಂದ, ಕಟ್ಟಿಗೆಗಳನ್ನು ಒಡೆದು ತರುವುದರಿಂದ ನಾನು ಧನುರ್ಧಾರಿಯಾಗಲು ಸಾಧ್ಯವಿಲ್ಲ. ಶಸ್ತ್ರವಿದ್ಯೆಯಲ್ಲಿ ನೈಪುಣ್ಯತೆ ಪಡೆಯಲು ಸಾಧ್ಯವಿಲ್ಲ. ರಾಜಪುತ್ರನಾಗಲು ಸಾಧ್ಯವಿಲ್ಲ. ಲಕ್ಷ್ಮಣನ ಈ ವಾಗ್ದಾಳಿಗೆ ಋಷಿ ವಾಲ್ಮೀಕಿ ಉತ್ತರಿಸಿದ ಶ್ಲೋಕವನ್ನು ನಾನು ನಿಮ್ಮ ಮುಂದೆ ಉದ್ಧೃತಗೊಳಿಸುತ್ತಿದ್ದೇನೆ, ಚರ್ಚಿಸುತ್ತಿದ್ದೇನೆ ಮತ್ತು ಸ್ಪಷ್ಟಪಡಿಸುತ್ತಿದ್ದೇನೆ. ಲಕ್ಷ್ಮಣ ಕ್ರೋಧದಿಂದ ಗುರುಗಳಾದ ವಿಶ್ವಾಮಿತ್ರರಿಗೆ ಎದುರುತ್ತರ ಕೊಟ್ಟ ಮರುಕ್ಷಣವೇ ರಾಮ ಎದ್ದು ನಿಂತು ತಮ್ಮ ಲಕ್ಷ್ಮಣನ ಪರವಾಗಿ ವಿಶ್ವಾಮಿತ್ರರಲ್ಲಿ ಕ್ಷಮೆಯಾಚಿಸುತ್ತಾ ಹೇಳುತ್ತಾನೆ, ಮಹಾರಾಜ್, ನನ್ನ ತಮ್ಮ ತಿಳುವಳಿಕೆಯೇ ಇಲ್ಲದವನು, ಅಬೋಧ ಮತ್ತು ಕ್ರೋಧಮಯ ಬಾಲಕನಾಗಿದ್ದಾನೆ. ನೀವು ನನಗೆ ಕೇವಲ ಮಾತ್ರ ಇಷ್ಟನ್ನು ತಿಳಿಸುವ ಕೃಪೆ ಮಾಡಿ. ಶಿಷ್ಯನ ಲಕ್ಷಣಗಳೇನು? ಶಿಷ್ಯ ನಿಜವಾಗಿ ಏನನ್ನು ಮಾಡಬೇಕಾಗಿದೆ? ಶಿಷ್ಯನ ಕರ್ತವ್ಯ ಏನು? ನಾನು ನೀವು ತಿಳಿಸುವ ಆ ಕರ್ತವ್ಯಗಳನ್ನು ಪಾಲಿಸುತ್ತಾ, ನಿಮ್ಮ ಆಜ್ಞೆಯನ್ನು ಶಿರೋಧಾರ್ಯ ಮಾಡುತ್ತಾ, ಶಿರಸಾವಹಿಸುತ್ತಾ ಯಾವ ಒಂದು ಮಹತ್ತರ ಉದ್ದೇಶ ಪೂರ್ತಿಗಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆಯೋ ಆ ನನ್ನ ಉದ್ದೇಶ, ಲಕ್ಷ್ಯ ಪೂರ್ಣವಾಗಲೇಬೇಕು. ಖಂಡಿತವಾಗಿಯೂ ನೀವು ಯಾವುದೋ ವಿಶೇಷ ಕಾರಣಕ್ಕಾಗಿ ನನ್ನನ್ನು ಆಶ್ರಮದ ಪಾಕಶಾಲೆಯಲ್ಲಿ ಅಡುಗೆ ಮಾಡುವುದಕ್ಕಾಗಿ ನಿಯೋಜಿಸಿರುತ್ತೀರಿ. ಅದೇ ರೀತಿ ಲಕ್ಷ್ಮಣನಿಗೂ ಸಹ ಹುಲ್ಲು ಕಟ್ಟಿಗೆ ಕಾಡಿನಿಂದ ತರುವ ಕೆಲಸ ಕೊಟ್ಟಿರುತ್ತೀರಿ. ಇದೀಗ ಲಕ್ಷ್ಮಣ 3 ತಿಂಗಳು ಅದೇ ಕೆಲಸ ಮಾಡುತ್ತಿರಬೇಕೆಂದು ಆದೇಶ ಕೊಟ್ಟಿದ್ದೀರಿ. ಖಂಡಿತವಾಗಿಯೂ ನೀವು ಚೆನ್ನಾಗಿ ಯೋಚಿಸಿ ನಂತರವೇ ಈ ಆದೇಶವನ್ನು ಕೊಟ್ಟಿರುತ್ತೀರಾ? ನಮ್ಮ ಒಳಿತಿಗಾಗಿಯೇ ಈ ಆದೇಶಗಳನ್ನು ಕೊಟ್ಟಿದ್ದೀರಾ ಎಂಬ ದೃಢ ನಂಬಿಕೆ, ವಿಶ್ವಾಸ ನನಗಿದೆ. ಅದಕ್ಕೆ ವಿಶ್ವಾಮಿತ್ರರು ಹೇಳುತ್ತಾರೆ, ನೋಡು ರಾಮ, ನಾನೇನು ಆದೇಶ ಕೊಡುವುದಿತ್ತೋ ಅದನ್ನು ಕೊಟ್ಟಾಯಿತು. ನಿನ್ನ ತಮ್ಮ ಲಕ್ಷ್ಮಣ ನನ್ನ ಈ ಆದೇಶಗಳನ್ನು ಪಾಲನೆ ಮಾಡಿದರೆ ಒಳ್ಳೆಯದು. ಪಾಲನೆ ಮಾಡದೆಯೇ ಮನೆಗೆ ಹೊರಟು ಹೋದರೂ ನನಗೆ ಯಾವ ನಷ್ಟವೂ ಇಲ್ಲ, ನನಗೆ ಯಾವ ಚಿಂತೆಯೂ ಇಲ್ಲ. ಇನ್ನು ಲಕ್ಷ್ಮಣ ಹೇಳಿದಂತೆ ನೀವು ನಮ್ಮ ರಾಜ್ಯದಲ್ಲಿದ್ದೀರಾ, ಅಂದರೆ ನಮ್ಮ ಹಂಗಿನಲ್ಲಿದ್ದೀರಾ, ನಮಗೆ ಅಧೀನರಾಗಿದ್ದೀರಾ ಎಂದು ತಾನೇ ಅರ್ಥ. ಇದಕ್ಕೆ ನನ್ನ ಉತ್ತರ, ಸಾಧುವಾದವನು ಯಾವ ರಾಜ್ಯಕ್ಕೂ ಸೇರಿದವನಲ್ಲ, ಯಾರ ಅಧೀನಕ್ಕೂ ಒಳಪಟ್ಟವನಲ್ಲ. ನಿಮ್ಮ ತಂದೆ ದಶರಥ ಮಹಾರಾಜನಿಗೆ ಇಚ್ಛೆ ಇದ್ದಲ್ಲಿ ನಾನು ಇಲ್ಲಿ ಇರುತ್ತೇನೆ. ಇಲ್ಲವಾದಲ್ಲಿ ಜನಕ ಮಹಾರಾಜ ಮತ್ತಿತರ ರಾಜರುಗಳ ರಾಜ್ಯಕ್ಕೆ ಹೊರಡಲು ನಾನು ಸದಾ ಸಿದ್ಧನಾಗಿದ್ದೇನೆ. ಸಾಧುಗಳಿಗೆ ಇಂಥದೇ ಸ್ಥಾನದಲ್ಲಿರಬೇಕೆಂಬ ಕೋರಿಕೆ ಇರುವುದಿಲ್ಲ. ಸಾಧುಗಳು ಯಾವುದೇ ವಿಷಯದ ಬಗ್ಗೆಯೂ ಚಿಂತಿಸುವುದೇ ಇಲ್ಲ ಮತ್ತು ಯಾರ ಹಂಗಿನಲ್ಲೂ ಮುಲಾಜಿನಲ್ಲೂ ಇರಲು ಬಯಸುವುದೂ ಇಲ್ಲ. ಈ ವಿಷಯವನ್ನು ನೀನು ಧ್ಯಾನದಲ್ಲಿಟ್ಟುಕೊಳ್ಳಬೇಕು. ಲಕ್ಷ್ಮಣ ತಿಳಿಸಿದಂತೆ ನಿಮ್ಮ ತಂದೆಯ, ನಿಮ್ಮ ರಾಜ್ಯದ ಋಣ ನನ್ನ ಮೇಲಿಲ್ಲ. ನಾನಿಲ್ಲಿ ಕುಳಿತಿರುವುದು, ಆಶ್ರಮ ನಡೆಸುತ್ತಿರುವುದು ನಿಮ್ಮ ತಂದೆಯ ಮತ್ತು ನಿಮ್ಮ ರಾಜ್ಯದ ಮೇಲೆ ನನ್ನ ಋಣವಾಗಿದೆ ತಿಳಿದುಕೋ.
ಮತ್ತು ನಿನ್ನ ತಂದೆಯವರಿಗೆ ಸಂದೇಶ ಕಳಿಸಿಬಿಡು. ಮುಂದಿನ 2 ವರ್ಷಗಳವರೆಗೆ ನಿಮ್ಮಿಬ್ಬರನ್ನೂ ಒಮ್ಮೆ ನೋಡಲೂ ಕೂಡ ಬರಲೇಬೇಡವೆಂದು. ನನಗೆ ಈ ರೀತಿ ಇವೆಲ್ಲ ಹಿಡಿಸುವುದಿಲ್ಲ ಮತ್ತು ನಾನು ಇದನ್ನೆಲ್ಲ ಉಚಿತವೆಂದೂ ಭಾವಿಸುವುದಿಲ್ಲ. ಈ ಶ್ಲೋಕದಲ್ಲಿ ಯಾವ ಶ್ಲೋಕವನ್ನು ನಾನೀಗ ನಿಮ್ಮ ಮುಂದಿರಿಸಿದ್ದೇನೆಯೋ ಅದರಲ್ಲಿ ಶಿಷ್ಯನ ಲಕ್ಷಣಗಳೇನು ಎಂದು ವಿವರಿಸಲಾಗಿದೆ. ರಾಮಲಕ್ಷ್ಮಣರು ವಿಶ್ವಾಮಿತ್ರರಿಂದ ಧನುರ್ವಿದ್ಯೆ ಕಲಿಯುವಂತಹ ಸಂದರ್ಭ ಏರ್ಪಟ್ಟಾಗ ಈ ಶ್ಲೋಕದಲ್ಲಿ ಶಿಷ್ಯನ ಲಕ್ಷಣಗಳನ್ನು ವಾಲ್ಮೀಕಿ ಋಷಿ ಸ್ಪಷ್ಟಪಡಿಸಿದ್ದಾರೆ. ಈ ಶ್ಲೋಕದ ಮೊದಲನೆಯ ಪಂಕ್ತಿಯ ಅರ್ಥ, ಶಿಷ್ಯನ ತಾತ್ಪರ್ಯವೇನೆಂದರೆ ಪೂರ್ವೈ ಸ್ವತಾಂ, ಒಬ್ಬ ಶಿಷ್ಯನನ್ನು ಯಾವ ದಾರಿಯಲ್ಲಿ ಮುನ್ನಡೆಸಬೇಕೆಂದು ಗುರುವಾದವನು ಕ್ಷಣ ಮಾತ್ರದಲ್ಲಿಯೇ ಗುರುತಿಸಿಬಿಡುತ್ತಾನೆ. ಈ ಶಿಷ್ಯನೊಂದಿಗೆ ಏನು ಮಾಡಬೇಕು, ಇವನನ್ನು ನಾನು ಯಾವ ಕ್ಷೇತ್ರದಲ್ಲಿ ಶ್ರೇಷ್ಠತಮ ವ್ಯಕ್ತಿಯನ್ನಾಗಿಸಬಹುದು, ಯುದ್ಧ ಕಲೆಯಲ್ಲಿ ಶ್ರೇಷ್ಠನನ್ನಾಗಿಸಬೇಕಾದರೆ ಅದನ್ನು ಅವನಿಗೆ ಹೇಗೆ ಕಲಿಸಿಕೊಡಬಹುದು, ಏಕೆಂದರೆ ಕಠಿಣ ಪರಿಶ್ರಮವಿಲ್ಲದೆ ಶಿಷ್ಯನಲ್ಲಿ ಯುದ್ಧ ಮಾಡುವ ಕ್ಷಮತೆ ಸಾಮರ್ಥ್ಯ ಬರುವುದು ಸಾಧ್ಯವಿಲ್ಲ. ಹಾಯಾಗಿ ತೂಗಾಡುವ ಪಲ್ಲಕ್ಕಿಯಲ್ಲಿ ಕುಳಿತು ಸುಖ ಅನುಭವಿಸುವವರಿಂದ ಯುದ್ಧ ಕ್ಷೇತ್ರದಲ್ಲಿ ಯುದ್ಧದಲ್ಲಿ ವಿಜಯ ಸಾಧಿಸುವುದು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ತನ್ನ ಕಾಲ ಮೇಲೆ ತಾನು ದೃಢವಾಗಿ ನಿಲ್ಲಬೇಕಾಗುತ್ತದೆ, ಸನ್ನದ್ಧನಾಗಿರಬೇಕಾಗುತ್ತದೆ, ತಾಕತ್ತುಳ್ಳವನಾಗಿರಬೇಕಾಗುತ್ತದೆ, ಅತ್ಯಂತ ಭಾರವನ್ನು ಹೊರಬೇಕಾಗುತ್ತದೆ, ಅಗಾಧ ಧೈರ್ಯ ಸಾಹಸಗಳನ್ನು ಪ್ರದರ್ಶಿಸಬೇಕಾಗುತ್ತದೆ ಮತ್ತು ನಾನು ಏನೆಲ್ಲ ಮಾಡಬೇಕೆಂದು ತಿಳಿಸಿದ್ದೇನೆಯೋ ಅವನ್ನೆಲ್ಲ ಮಾಡಲೇಬೇಕಾಗುತ್ತದೆ. ಲಕ್ಷ್ಮಣ ಅವನಿಗೆ ಒಪ್ಪಿಸಿದ ಕೆಲಸದ ಬಗ್ಗೆ ಅದೆಷ್ಟು ಅಸಭ್ಯಕರವಾಗಿ ಅಭದ್ರತೆಯಿಂದ ಮಾತನಾಡಿದ್ದಾನೆಂದರೆ ಅದಕ್ಕೆ ಸರಿಯಾದ ಶಿಕ್ಷೆ ಅವನು ಅದೇ ಕೆಲಸವನ್ನು, ಯಾವ ಕೆಲಸ ಅವನ ದೃಷ್ಟಿಯಲ್ಲಿ ನಿಷ್ಪ್ರಯೋಜಕ ನಿಕೃಷ್ಟವೆಂದೆನಿಸಿದೆಯೋ ಅದನ್ನೇ ಮುಂದಿನ 3 ತಿಂಗಳುಗಳ ಕಾಲ ಚಾಚೂ ತಪ್ಪದೆ ಮಾಡಬೇಕಾಗುತ್ತದೆ. ಮತ್ತು ಅವನೇನಾದರೂ ಈ 3 ತಿಂಗಳಿನಲ್ಲಿ ಒಂದೇ ಒಂದು ಅಕ್ಷರವನ್ನು ಯಾರಲ್ಲಾದರೂ ಮಾತನಾಡಿದ್ದೇ ಆದರೆ ವರ್ಷವಿಡೀ ಅವನಿಂದ ಅದೇ ಕೆಲಸವನ್ನೇ ಮಾಡಿಸುತ್ತೇನೆ. ಅವನು ಮುಂದಿನ 3 ವರ್ಷಗಳೂ ಸಹ ಇದೇ ಕೆಲಸವನ್ನೇ ಮಾಡುವಂತಾದರೂ ನಾನು ಚಿಂತಿಸುವುದೇ ಇಲ್ಲ. ಈಗ ಲಕ್ಷ್ಮಣನಿಗೆ ವಿಧಿಸಿರುವ ಶಿಕ್ಷೆ 3 ತಿಂಗಳು ಮಾತ್ರವೇ. ಆದರೆ ಈ 3 ತಿಂಗಳೂ ಸಹ ಅವನು ಆಶ್ರಮದಲ್ಲಿ ಯಾರೊಂದಿಗೂ ಒಂದು ಅಕ್ಷರವನ್ನೂ ಸಹ ಮಾತನಾಡುವಂತೆಯೇ ಇಲ್ಲ, ಪ್ರಶ್ನಿಸುವಂತೆಯೂ ಇಲ್ಲ, ಕೆಲಸ ಬೇರೆ ಹುಡುಕಿ ಮಾಡುವಂತೆಯೂ ಇಲ್ಲ. ಅವನಿಗೆ ಭೋಜನ ಮಾಡಬೇಕೆನಿಸಿದರೆ ಕೈಗಳಿಂದ ಸನ್ನೆ ಮಾತ್ರವೇ ಮಾಡಬಹುದು, ಯಾವುದೇ ಕಾರಣಕ್ಕೂ ಯಾರನ್ನೂ ಕೇಳುವಂತಿಲ್ಲ. ಇದು ನಾನು ಲಕ್ಷ್ಮಣನಿಗೆ ವಿಧಿಸುತ್ತಿರುವ 2ನೆಯ ಶಿಕ್ಷೆ ಎಂದು ಈ ಕ್ಷಣವೇ ಮುಂಚಿತವಾಗಿ ಸ್ಪಷ್ಟವಾಗಿ ತಿಳಿಸುತ್ತಿದ್ದೇನೆ. ಮತ್ತು ಇದರೊಂದಿಗೆ ಮತ್ತೊಂದು ಮುಖ್ಯ ವಿಷಯವನ್ನೂ ತಿಳಿಸುತ್ತಿದ್ದೇನೆ. ಅದೇನೆಂದರೆ, ನಿಮ್ಮ ತಂದೆ ದಶರಥನಿಗೆ ನಾನು ಪತ್ರ ಬರೆದಿದ್ದೇನೆ. ಯಾವುದೇ ಕಾರಣಕ್ಕೂ ಇಲ್ಲಿಗೆ ನೀವು ಬರಬಾರದು ಮತ್ತು ಮುಂದಿನ 2 ವರ್ಷಗಳವರೆಗೆ ಮಕ್ಕಳನ್ನು ಭೇಟಿ ಮಾಡುವ ಯಾವುದೇ ಪ್ರಯತ್ನವನ್ನೂ ಸಹ ಮಾಡಬಾರದೆಂದು. ನಿಮ್ಮಿಬ್ಬರ ಜೀವನವನ್ನು ಇನ್ನು ಮುಂದೆ ಹೇಗೆ ರೂಪಿಸಬೇಕೆಂಬುದನ್ನು ಸ್ವತಃ ನಾನೇ ನಿರ್ಧರಿಸುತ್ತಿದ್ದೇನೆ. ಮತ್ತು ಇನ್ನೊಂದು ವಿಷಯವೇನೆಂದರೆ, ರಾಮ, ನೀನು ಈಗಷ್ಟೇ ಶಿಷ್ಯನ ಪರಿಭಾಷೆಯೇನು, ಕರ್ತವ್ಯಗಳೇನು ಎಂದು ನನ್ನನ್ನು ಕೇಳಿದ್ದೆ. ಶಿಷ್ಯನ ಪರಿಭಾಷೆಯೇನೆಂದರೆ ಅವನು ನಿದ್ರೆ ಮತ್ತು ಕ್ರೋಧ ಇವುಗಳಿಂದ ಸಂಪೂರ್ಣವಾಗಿ ದೂರವಾಗಬೇಕು. ನಿದ್ರೆ ಅವನ ಬಳಿ ಸುಳಿಯಲೂ ಅವನು ಬಿಡಬಾರದು. ಅವನು ನಿದ್ರೆಯ ಗುಲಾಮನೆಂದಿಗೂ ಆಗಲೇಬಾರದು. ನಿದ್ರೆ ಅವನ ಗುಲಾಮನಾಗಬೇಕು. ಏಕೆಂದರೆ ನಿಮಗೆ ನಾನು ರಾತ್ರಿಯ ವೇಳೆ ಅರ್ಧರಾತ್ರಿಯಲ್ಲಿಯೂ ಸಹ ಸಾಧನೆಗಳನ್ನು ಕಲಿಸುತ್ತೇನೆ ಮತ್ತು ನಾನು ನಿಮಗೆ ಸಾಧನೆಗಳನ್ನು ಕಲಿಸಲೇಬೇಕಾದ ಅವಶ್ಯಕತೆ ಅನಿವಾರ್ಯತೆಯೂ ಸಹ ನನಗಿದೆ. ಕಾರಣವೇನೆಂದರೆ ಯುದ್ಧ ಹಗಲು ಹೊತ್ತು ಮಾತ್ರವೇ ನಡೆಯುತ್ತದೆಂಬ ನಿಯಮವೇನೂ ಇರುವುದಿಲ್ಲ. ರಾತ್ರಿಯ ಸಮಯದಲ್ಲಿಯೂ ಸಹ ಯುದ್ಧ ನಡೆಯಬಹುದು. ಶತ್ರುವು ನಮ್ಮ ಮೇಲೆ
ಯಾವ ಕ್ಷಣದಲ್ಲಾದರೂ ಪ್ರಹಾರ ಮಾಡಬಹುದು. ಶತ್ರುವಿನ ಬಗ್ಗೆ ಎಂದಿಗೂ ಯುದ್ಧದ ವಿಷಯದಲ್ಲಿ ಭರವಸೆಯಿಂದಿರಬಾರದು. ಶತ್ರು ರಾತ್ರಿಯಲ್ಲಿ ಹಠಾತ್ತಾಗಿ ನಿನ್ನ ಮೇಲೆ ಆಕ್ರಮಣ ಮಾಡಿದಾಗ ಆ ಸಮಯದಲ್ಲಿ ನಿನ್ನನ್ನು ನಿದ್ರೆ ಆವರಿಸಿದ್ದರೆ ನೀನು ಅವನ ಆಕ್ರಮಣಕ್ಕೆ ಸನ್ನದ್ಧನಾಗಿರುವುದಿಲ್ಲ, ರಾತ್ರಿ ಯುದ್ಧಕ್ಕೆ ಸಿದ್ಧನಾಗಿರುವುದಿಲ್ಲ. ಆದ್ದರಿಂದಲೇ ನೀನು ನಿದ್ರೆಯ ಮೇಲೆ ಅಧಿಕಾರವನ್ನು ಹೊಂದಲೇಬೇಕು. ನಿದ್ರೆ ನಿನ್ನ ಮೇಲೆ ಅಧಿಕಾರ ಚಲಾಯಿಸಬಾರದು. ನಾನು ಯಾವ ಸಮಯದಲ್ಲಿ ನಿನಗೆ ವಿಶ್ರಾಂತಿಗೆ ಆಜ್ಞೆ ಕೊಡುತ್ತೇನೆಯೋ ಮತ್ತು ಯಾವ ಸಮಯದಲ್ಲಿ ನಿನ್ನನ್ನು ನಿದ್ರೆಯಿಂದೆಬ್ಬಿಸಬೇಕು ಎನ್ನುವುದು ನನ್ನ ಚಿಂತನೆಯಾಗಿರುತ್ತದೆ, ಕರ್ತವ್ಯವಾಗಿರುತ್ತದೆ. ಶಿಷ್ಯನ ಕೇವಲ ಮಾತ್ರ ಕರ್ತವ್ಯವೇನೆಂದರೆ ಅವನು ಒಮ್ಮನಸ್ಸಿನಿಂದ ಗುರುವಿನ ಆಜ್ಞೆಯನ್ನು ಪಾಲಿಸಬೇಕು. ಗುರು ಯಾವಾಗ ಅವನಿಗೆ ಮಲಗಲು ತಿಳಿಸುತ್ತಾನೋ ಆವಾಗ ಮಾತ್ರ ಶಿಷ್ಯ ನಿದ್ರಿಸಬೇಕು, ಅಥವಾ ಗುರು ಯಾವಾಗ ನಿದ್ರಿಸುತ್ತಾನೆಯೋ ಆಗ ಮಾತ್ರವೇ ನಿದ್ರಿಸಬೇಕು. ಮತ್ತು ಗುರು ನಿದ್ರೆಯಿಂದೇಳುವ ಮೊದಲೇ ಶಿಷ್ಯ ನಿದ್ರೆಯಿಂದೆದ್ದಿರಬೇಕು, ಪೂರ್ಣ ಜಾಗೃತಾವಸ್ಥೆಯಲ್ಲಿರಬೇಕು. ನಾರಾಯಣೋ ತ್ವಂ ನಿಖಿಲೇಶ್ವರೋ ತ್ವಂ ಮಾತಾ ಪಿತಾ ಗುರು ಆತ್ಮಾ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ ಗುರುವಂ ಪ್ರಣಮ್ಯಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ತ್ವದೀಯಂ ವಸ್ತು ನಿಖಿಲಂ ತುಭ್ಯಮೇವಂ ಸಮರ್ಪಯೇತ್. ಜೈ ಗುರುದೇವ್. ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ ಈ ಭಾವಾನುವಾದ. ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ.